ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚಿತ್ತಿದ್ದೀರಿ ಅಂತ ಅಂದ್ಕೊಂಡೀನಿ. ನಾವು ಮಸ್ತ್ ಜಿಂಗದೀವಿ. ಸೊ ಇವತ್ತು ಡೇ 7. ನಂದೆಲ್ಲೈತ್ರಿಪ್ಪ ಡೆಸ್ಟಿನೇಷನ್ ಅಂದರೆ ಜಲಂಧರ್ ಟು ಅಜ್ಮೀರ್ ಅಂತೆ. ಅರೌಂಡ್ 650 ಕಿಲೋಮೀಟರ್ಸ್ ಐತಿ ಇಲ್ಲಿಂದ. ಟೈಮ್ ಆಗೈತಿ 7:50. ಸೊ ಸ್ವಲ್ಪ ಲೇಟ್ ಇದ್ದೀರಿ, ಯಾಕಂದ್ರೆ ನಿನ್ನೆ ಡೇ ಭಾಳ ಹೆಕ್ಟಿಕ್ ಇತ್ತು. ಸೊ ನಾ ಎಲ್ಲಿ ಸ್ಟೇ ಆಗಿದ್ದೀರಿಪ್ಪ ಅಂತಂದರೆ ಸಂಜು ಆಂಟಿ ಅವ್ರದ್ದು ಫ್ರೆಂಡ್ ಮನೆ. ಸೊ ಚಲೋ ಟ್ರೀಟ್ ಮಾಡ್ತಾರೆ, ಅವರು ಫ್ರೆಂಡ್ಲಿ ಅದಾರೆ. ಆ್ಯಂಡ್ ಖುಷಿ ಅನ್ನಿಸ್ತಿಲ್ಲ ಬಂದೆ. ಈಗೆಲ್ಲ ಹೋಗ್ಬೇಕ್ರಿಪ್ಪ ಅಂತಂದರೆ ಅಜ್ಮೀರ್. ಸ್ವಲ್ಪ ಥಂಡಿಗೆ ಗಂಟ್ಲಾನ ಹೋಗಿದ್ರಿ, ಅಡ್ಜಸ್ಟ್ ಮಾಡ್ಕೊರಿ. ಸೊ ಪ್ಲ್ಯಾನ್ ಹೇಳೋಂಗಿಲ್ಲ, ಬಟ್ ಈಗ ಅಜ್ಮೀರ್ ಹೊಂಟೇನು ರೀ. ನೆಕ್ಸ್ಟ್ ಬ್ಲಾಗ್ನಾಗ ಏನು ಹಾಕೈತಂತೆ ನಿಮಗೆ ತೋರಿಸ್ಕೊತಿರ್ತೇನೆ. ಸೊ ಫ್ಯಾಮ್ಲಿನ ನಿನ್ನೆ ಅಲ್ಲಿ ಸ್ಟೇ ಆಗಿದ್ದೇರಿಪ್ಪ ಅಂತಂದ್ರೆ ನಮ್ಮ ಸಂಜು ಆಂಟಿ ಅವ್ರದ್ದು ಫ್ರೆಂಡ್ ಮನಿನಾಗ ಜಲಂಧರ್ನಾಗ. ಸೊ ಚಲೋ ಟ್ರೀಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನಂದು ಇದು ಕೈ ವರ್ಕ್ ಆಗತ್ತಿದ್ದಿದ್ದಿಲ್ಲ, ಸೊ ಸ್ಟ್ರೇಟ್ ಆಗತ್ತಿಲ್ಲ ರೀ. ಅವ್ರು ಗರಂ ಪಾನಿನ ಕೈ ಇಟ್ಟು ಫುಲ್ಲಿಂಗ್ ಮೂಮೆಂಟ್ ಮಾಡಿಸಿ ಆ್ಯಂಡ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರೆ. ಸೊ ಈಗ ಒಂದು ಲೆಕ್ಕಕ್ಕೆ ಓಕೆ ವರ್ಕ್ ಆಗತ್ತೈತಿ. ಸೊ ಥ್ಯಾಂಕ್ ಯು ಸೊ ಮಚ್. ಈಗ ಇನ್ನೊಂದು ಸಲ ಏನೋ ನೀರಿನಾಗ ಇಡ್ಬೇಕಂತ ಅನ್ನತ್ತಾರೆ. ಸೊ ನಿನ್ನೆಕಿನಾರ ಭಾಳ ಫಾರ್ ಬೆಟ್ರ್ ಆಗೈತೆ, ಯಾಕಂದ್ರೆ ನಿನ್ನೆ ಫುಲ್ ಪರ್ಪಲ್ ಆಗಿಬಿಟ್ಟಿತ್ತು ರೀ, ನೀರಿನಾಗೆಲ್ಲ ತೋರಿಸ್ಕೊಂಡ್ಬಿಟ್ಟಿದ್ದೆಲ್ಲ. ಅದ್ರ ಸಂಬಂಧ ಈಗ ಓಕೆ. ಸೊ ಹೋಗೋಣಂತ. ಸೊ ಫ್ಯಾಮ್ಲಿ ಈಗೆಲ್ಲದೇನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಮನೆ ಬಿಟ್ಟೆ. ಸೊ ನಂದು ಇವತ್ತಿನ ಡೇ ಎಲ್ಲಿ ಹೋಗ್ಬೇಕ್ರಿಪ್ಪ ಅಂತಂದ್ರೆ ಜಲಂಧರ್ ಟು ಅಜ್ಮೇರ್, ಸೊ ರಾಜಸ್ಥಾನ. ಅದೆಷ್ಟು ಕಿಲೋಮೀಟರ್ ಐತಿಪ್ಪ ಅಂತಂದ್ರೆ 660 ಅರೌಂಡ್ ಕಿಲೋಮೀಟರ್ಸ್ ಐತಿ. ಸೊ ಟೈಮ್ ಆಗೈತಿ 9:20. ನಾನು 9:15 ಅಂದ್ರೆ ಅವ್ರು ಮನೆ ಬಿಟ್ಟೆ. ಆ್ಯಕ್ಚುಲಿ ಭಾಳ ಲೇಟ್ ಆಗ್ತದೆ, ಯಾಕಂದ್ರೆ ನಾ ಇಡೋದು ಸ್ವಲ್ಪ ಲೇಟ್ ಆಗ್ತದೆ. ಯಾಕಂದ್ರೆ ನಿನ್ನಿದರ ಡೇ ಭಾಳ ಹೆಪ್ಟಿಕ್ಕಿತ್ತು. ಸೊ ನಾನು ಇವತ್ತು ಜಾಸ್ತಿ ತೋರ್ಸೋಕ್ಕಾಗಿಲ್ಲ. ಎದಕ್ರಿಪ್ಪ ಅಂತಂದ್ರೆ ನಂಗೆ ಗೊಬ್ಬರದ ಹೆದರಿಕೆ ಆಗ್ತಿತ್ತೆ. ಸೊ ಸುಳ್ಳ ರಿಸ್ಕ್ ತೊಗೊಳೋದು ಬೇಡ ಅಂತಂದು ಅದ್ರ ಮೇಲೆ ಕವರ್ ಹಾಕಿ ಬಿಟ್ಬಿಟ್ಟಿದ್ದೀರಿ, ಯಾಕಂದ್ರೆ ಮಳೆ ಭಾಳ ಆಗತ್ತಿತ್ತೆ. ಈಗ ಹೆಂಗಿರ್ತೈತ್ರಿಪ್ಪ ಅಂತಂದ್ರೆ ಯಾರೋ ಒಬ್ಬರು ನಿಮಗೆ ಟ್ರಸ್ಟ್ ಮಾಡಿ ಅವ್ರದ್ದಷ್ಟು ಕಿಮ್ತಿ ಚೀಸ್ ಕೊಡತ್ತಾರಪ್ಪ ಅಂತಂದ್ರೆ ಅದರದ್ದು ಉಲ್ಟಾ ಯೂಸ್ ಮಾಡಬಾರ್ದಲ್ಲ ರೀ. ಸಿಕ್ಕೇತ್ ಬಿಡ್ಪಾರ ಹಂಗೇನು ಗೊಬ್ಬರ ಅಂತಂದು ಎಲ್ಲನೂ ತೋರಿಸಿದೆ, ಎಲ್ಲ ನೀರಿನಾಗೂ ಹಾಕಿದೆ, ಮಳಿನಾಗೂ ತೋರಿಸಿದೆ ಮಾಡಿದರೆ. ಸೊ ಬೇಡ, ಯಾಕಂದ್ರೆ ನಂಗೆ ಗೊತ್ತೈತದೆ ಇನ್ ಕೇಸ್ ನಮ್ದೇನಾರ ಥಿಂಗ್ಸ್ ನಾವು ಕೆಡಿಸ್ಕೊಂಡ್ರೆ ಹರ್ಟ್ ಆಗೋದಿಲ್ಲ. ಇನ್ ಕೇಸ್ ನಮ್ಮ ಥಿಂಗ್ಸ್ ಯಾರು ಬೇರೆದವ್ರು ಏನಾರ ಕೆಡಿಸಿದ್ರಂದ್ರೆ ಭಾಳ ಹರ್ಟ್ ಆಕೈತದೆ. ಈಗ ಇನ್ ಕೇಸ್ ಇದು ಬೈಕ್ ನಮ್ದು ಇದೆ, ಈಗ ನಾ ಬೆಳೆಸಿದ್ರೆ ಮನ್ಸಿಗೆ ಹತ್ತಂಗಿಲ್ಲ, ಹೋಗ್ಲಿ ಬಿಡಪ್ಪ ಬ್ಯಾಲೆನ್ಸ್ ಆಗಲಿಲ್ಲ ಅನ್ನೋದು ಬಿದ್ದೇ ಅಂತ ಅನ್ಬೋದು. ಬಟ್ ಯಾರು ಬೇರೆದವ್ರಿಗೆ ಗಾಡಿ ಬೀಳ್ಸಿದ್ರೆ ಏನು ಮನಸ್ಸು ನೋವು ಆಕೈತಲ್ರಿ ಫ್ಯಾಮಿಲಿ, ಭಾಳ ಖರಾಬ್ ಆಕೈತಿ. ಸೊ ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಫೀಲಿಂಗ್. ಅದರ ಸಂಬಂಧ ಸುಮ್ಮನೆ ಸ್ಟ್ರೆಸ್ ಮಾಡಿ ಕೊಟ್ಟಾರ ನಂಗೆ. ಆ್ಯಕ್ಚುಲಿ ಗೊಬ್ಬರ ಅಕ್ಕಂದೆ. ಸೊ ನನಗಿಂತ ಜಾಸ್ತಿ ನನ್ನ ಥಿಂಗ್ಸ್ಗಿಂತ ಜಾಸ್ತಿ ನಾ ಅಕ್ಕ ಥಿಂಗ್ಸಿಗೆ ಕಾಳಜಿ ಮಾಡತ್ತೀನಿ. ಯಾಕಂದ್ರೆ ಸುಳ್ಳು ರಿಸ್ಕ್ ಬೇಡ ರೀ. ಪಾಪ ಕೊಟ್ಟಾರವ್ರೆ, ಅವ್ರಂದ್ರೆ ಗೊಬ್ಬರ ತೊಗೊಂಡು ಎಲ್ಲ ಬ್ಲಾಗ್ ಶೂಟ್ ಮಾಡೋದು ಇಷ್ಟೆಲ್ಲ ನಂಗೆ ಅನುಕೂಲ ಮಾಡಿಕೊಟ್ಟಾಗ ಅವ್ರದ್ದು ಥಿಂಗ್ಸ್ ಕೆಡ್ಸೋದು ಸರಿ ಅನ್ಸೋಂಗಿಲ್ಲ ರೀ ಫ್ಯಾಮ್ಲಿ. ಸೊ ಅದ್ರ ಸಂಬಂಧ ಈಗ ಲೆಟ್ಸ್ ಗೋ. ಸರಿ ಕಣ್ಣಾಗೇನೋ ಹೋಗ್ಬಿಟ್ಟೈತಿ. ಅಲ್ಲೆಲ್ಲರ ಒಂದು ನೀರಿನ ಬಾಟಲ್ ತೊಗೊಂಡೆ ನೀರ್ಲಿ ತಗೊಳ್ಳೋಣಂತೆ. ಸೋಪರಿ ಫ್ಯಾಮಿಲಿ ನೋಡ್ಬೋದು ಕಣ್ಣೆಷ್ಟು ಕಂಪಾತಂತೆ. ಭಯ್ಯ ಪ್ಲಾಸ್ಟಿಕ್ ಲಗ ಫ್ಯಾಮ್ಲಿ ಈಗೆಲ್ಲಿ ಬಂದೇವ್ರಿಪ್ಪ ಅಂತಂದ್ರೆ ಇಲ್ಲಿ ಬಂದು ನಿಂತೇವಿ. ಸೊ ಟ್ರೈನ್ ಹೋಗ್ಬೇಕೀಗ. ಟ್ರೈನ್ ಹೋದ್ಮೇಲೆ ಇಲ್ಲಿಂದ ನಾವು ಹೋಗೋಣಂತೆ. ಆ್ಯಂಡ್ ಟೈಮ್ ಎಷ್ಟಾಗೈತ್ರಿಪ್ಪ ಅಂತಂದ್ರೆ 12:47. ಇನ್ನೂ 465 ಕಿಲೋಮೀಟರ್ಸ್ ಟು ಗೋ. 650 ಸಮಥಿಂಗ್ ಇತ್ತು, 250 ಪ್ಲಸ್ ಒಂದು
ಹೊಡೆದೇನು ರೀ ಫ್ಯಾಮ್ಲಿ. 230 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡೇನೆ ನಾನು. ಆ್ಯಕ್ಚುಲಿ 9:15ಕ್ಕೆ ರೈಡ್ ಸ್ಟಾರ್ಟ್ ಮಾಡಿದ್ದೇನೆ. ಸೊ 9, 10, 11, 12 4 ತಾಸ್ನಾಗ ಇಷ್ಟು ಕಂಪ್ಲೀಟ್ ಆಗೈತಿ. ಇನ್ನೊಂದು 465 ಕಿಲೋಮೀಟರ್ಸ್ ಟು ಕಂಪ್ಲೀಟ್. ಇದ್ರಾಗ ಅರೈವಿಂಗ್ ಟೈಮಿಂಗ್ ಎಷ್ಟು ತೋರ್ಸತ್ತೈತ್ರಿಪ್ಪ ಅಂದ್ರೆ 9:30 ಮಟ ರಾತ್ರಿ ಮುಟ್ತೀನಿ ಅಂತ ಅನ್ನತೈತಿ. ಸೊ 9:30ಕಿನ ಒಳಗೆ ಮುಟ್ಟಕ್ಕೆ ಟ್ರೈ ಮಾಡೋಣಂತೆ. ಯಾಕಂದ್ರೆ ನೈಟ್ ರೈಡ್ ಈಸ್ ನಾಟ್ ಸೇಫ್. ಬಟ್ ನನ್ನ ಕಡೆ ಆಪ್ಷನೂ ಇಲ್ಲ ರೀ ಫ್ಯಾಮ್ಲಿ. ಬಟ್ ನಿನ್ನಿತರ ಎಕ್ಸ್ಪೀರಿಯನ್ಸ್ ಹೇಳ್ತೇನಲ್ಲ, ಖರಾಬ್ ಇತ್ತು. ಇಲ್ಲಿ ಏನಾರ ತಿನ್ಬೇಕಂತ ಅನ್ಸತ್ತೈತ್ರಿ ಫ್ಯಾಮ್ಲಿ. ಹೊಟ್ಟೆ ಐತಿ. ಇಲ್ಲಿ ಚಾರ್ಜ್ 1 ಐತಿ. ಇದು ಚಾರ್ಜರು ಕೆಟ್ಟೈತಿ. ಬೋಬಾದು ಏನೋ ಸೀನ್ ಆಗೈತಿ, ನೋಡ್ಬೋದಿಲ್ಲ. ಯಾಕಂದ್ರೆ ನಿನ್ನೆ ಮಣ್ಣಿನ ತೋರಿಸ್ಕೊಂಡೈತಲ್ರಿ ಅದರ ಸಂಬಂಧ. ಸೊ ಅಲ್ಲೆಲ್ಲರ ಡಾಬಾನಾಗ ನಿಂತ ಸ್ವಲ್ಪ ಚಾ ಕುಡಿನ, ಫೋನ್ ಚಾರ್ಜ್ ಮಾಡ್ಕೊಳ್ಳೋಣಂತೆ, ಆಮೇಲೆ ರೈಟ್ ಅನ್ನೋದು ಫ್ಯಾಮ್ಲಿ. ಸೊ ಏನಿಲ್ಲ ರೀ, ಇಲ್ಲೇ ನಿಂದಿರ್ಬೇಕಾ ಐ ಗೆಸ್. ಎಷ್ಟೋ ತನಕ ನಿಂದಿರ್ಬೇಕು ಗೊತ್ತಿಲ್ಲ. ಸೊ ಆಮೇಲೆ ಸಿಗ್ತೇನಂತ ಬರೀ ನಿಮ್ಗೆ. ಸೊ ಫ್ಯಾಮಿಲಿಯಲ್ಲಿ ಏನೋ ರೋಡ್ ಕಟ್ ಮಾಡತ್ತಾರೆ. ಸೊ ಇಲ್ಲಿಂದ ಹೋಗ್ಬೇಕು ನಾವು. ಇಟ್ ಇಸ್ ಕ್ವೈಟ್ ರಿಸ್ಕಿ. ಅಂದರೆ ರೋಡ್ ಕಟ್ ಮಾಡ್ಯಾರ ಇಲ್ಲೇ. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. हाँ भैया, आगे नहीं है रोड. हिसार भैया, हिसार अजमेर. इधर से जाओ फिर. हाँ यहाँ से सीधे जाओ. उधर तो खंबा कर है, तुमने जाना नहीं, चके नहीं जाना. इसका ये इतना है बस. अच्छा, आपसे निकालने नहीं जाएगी. छोटा है क्या बहुत? हाँ, कितने रोड तक ऐसे ही है छोटा रोड? ना वैसा इधर से जाके ना ये नाका बंद कर. आगे आ जाएगा, नाका बंद है. पैदल का आना जाना है. ऐसे जाके राइट साइड जाना है क्या? हाँ इधर सीधा जाके? ऐसे जाओ सीधे. हाँ बिल्कुल इधर हो जाइए सीधा. हाँ आगे गेट आएगा. हाँ हाँ. वहाँ गेट यहाँ है. से इधर जाके फिर इधर आना पड़ेगा. फिर शहर में सीधा रोड. वहाँ से हाईवे. टपेगा तुम्हारा मुँह, टप जाएगा. इतना चौड़ा है वैसे. अच्छा ठीक है, थैंक यू. हाँ जी. ಸುರಿವ ಮಳೆ ನಿಂತು ತಂಪಾಗಿದೆ, ಬರಿದಾದ ಭೂಮಿ ಮಧ್ಯೆ ಹಸಿರಾಗಿದೆ. ಗೂಡ ಬಿಡಲು ಹಕ್ಕಿಯು ಹಾತೊರೆದಿದೆ, ತನ್ನದೆಂಬ ರೆಕ್ಕೆಯ ಪಾರಿಗೊಡ್ಡಿದೆ. ಸೋತ ಈ ಸಮಯ ಹಾಡಾಗಿದೆ. ಇದು ಕಹಿಯೋ ಸಿಹಿಯೋ ಕಣ್ಣನಿಯೋ ಅರಿವೋ, ಇದು ನನ್ನ ಹಸಿರು ಕವ. She stole my heart away. Just ಮಾತಲ್ಲಿ she took my breath away. ಓ ಫ್ಯಾಮ್ಲಿ ಏನು ಸೀನ್ ಆಗೈತ್ರಿಪ್ಪ ಅಂತಂದ್ರೆ, ನಂದು 2 ಫೋನ್ಯಾಗೂ ನೆಟ್ವರ್ಕ್ ಅದಾವ್ರಿ. ಫೋನ್ ಕಾಲ್ಸ್ ಎಲ್ಲ ಹೋಗತ್ತವ, ಬಟ್ ನೆಟ್ಟ ಬರತ್ತಿಲ್ಲ. ಸೊ ನಂದು ಗೂಗಲ್ ಮ್ಯಾಪ್ ವರ್ಕ್ ಆಗತ್ತಿಲ್ಲ. ಇಂಥೆಲ್ಲ ಸಿಚುವೇಶನ್ ಬರ್ತಾವ್ರಿ ರೈಡ್ನಾಗ. ಅದರ ಸಂಬಂಧ ವ್ಲಾಗ್ ಮಾಡತ್ತಿದ್ದೇನೆ. ಇನ್ನೂ ನಾ ಅರೌಂಡ್ 350+ ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕು. ಆಗಳಿಂದ ಸುತ್ತಾತೇನೆ ರೀ, ಬರೀ ಆಗಳಿಂದ ಸುತ್ತಾತೀನಿ. ಟೈಮ್ ಆಯ್ತು 4:21 ಆಗೈತ್ರಿ ಫ್ಯಾಮ್ಲಿ. ಪಾಸ್ ಅರೇ ರೇ ಬಾಯ್ ಸಾಬ್ ಹೊಕ್ಕಿದ್ದೆ ರೀ. ಆಗಳಿಂದ ಬರೀ ಇಂಥ ಸಂಧ್ಯಾಗ ಗಲ್ಯಾಗ ಅಡ್ಡಾಡತ್ತೇನೆ ರೀ. ಇಂಥ ಪ್ರಾಬ್ಲಮ್ಸ್ ಆಗ್ತಾವೆ. ಜನ ಕೇಳಿ 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 ಹೋಗೋದಾಗೈತಿ. ಸೊ ಇನ್ನೂ ಹಿಸಾರ ಮುಟ್ಟಿಲ್ಲ ರೀ. ನಾ ಹಿಸಾರದಿಂದ 350+ ಕಿಲೋಮೀಟರ್ಸ್ ಐತಿ. ನೋಡ್ಬೇಕ್ರಿಪ್ಪ. ಇನ್ನೇನೋ ಹಂಗಾಗಿತ್ತು ರೀ ಫ್ಯಾಮ್ಲಿ. ಸ್ವಿಚ್ ಆಫ್ ಫೋನ್, ಚಾರ್ಜರ್ ಇಲ್ಲ, ಏನಿಲ್ಲ. ನಿನ್ನಿದಾರೆ ಯಪ್ಪ ವರ್ಸ್ಟ್ ಡೇ ಎವರ್ ಇನ್ ಮೈ ಲೈಫ್.
ಇವತ್ತು ಅದು ಸೇಮ್ ರಿಪೀಟ್ ಆಗಬಾರ್ದು ಅಂತಂದು ಅಂದ್ಕೊಂಡೆ ನಾ, ಆಗೋಂಗಿಲ್ಲ ಅಂತ ಅಂದ್ಕೊಂಡೇನಿ. ಯಾಕಂದ್ರೆ ಚಾರ್ಜರ್ ಇದ್ದಿದ್ದಿಲ್ಲ, ಮತ್ತಲ್ಲಿ ಮಾರ್ಕೆಟ್ನಾಗ ಹುಡುಕ್ಯಾಡ್ ಚಾರ್ಜರ್ ತಂದೆ. ಚಾರ್ಜರ್ ಇತ್ತು ಬಟ್ ಕೆಟ್ಬಿಟ್ಟೈತಿ. ಕೆಟ್ಬಿಟ್ಟಿತ್ರಿ ಫ್ಯಾಮ್ಲಿ. ಮಳಿನಾಗ ನಿನ್ನೆ ಬರ್ಬೇಕಾರೆ ಇದು ರೋಡರ ಭಾಳ ಹೊಲ್ಸಿರಿಪ್ಪ, ಜರಿತಾವ. ಎಲ್ಲಿ ಬಂದೇನ್ರಿಪ್ಪ ಫ್ಯಾಮ್ಲಿನ ಅದ್ರಾಗಾರ ಒಪ್ಪೇಕಿನ ಅದನ್ನ. ಸೊ ಅದು ಒಂದು ಹೆದರಿಕೆ ಇರ್ತೈತಿ. ಸೋಲೋ ರೈಡ್ ಅಂದ್ರೆ ಏನು, ಸೋಲೋ ರೈಡ್ ಬಿಡಪ್ಪ, ಸುಮ್ಮ ಒಬ್ಬರ ಗಾಡಿ ತೊಗೊಂಡು ಹೋಗೋದು ಮಜಾ ಮಾಡೋದು ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಸೋಲೋ ರೈಡ್ನಾಗ ಆ್ಯಸ್ ಅ ಬೀಯಿಂಗ್ ಗರ್ಲ್ ಇಟ್ ಈಸ್ ನಾಟ್ ಈಸಿ. ಯಾಕಂದ್ರೆ ಭಾಳ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕಾಕೈತಿ ರೀ ಫ್ಯಾಮ್ಲಿ. ಒಂದು ಎಲ್ಲಿ ಸ್ಟೇ ಮಾಡ್ತೀವಿ ಅದು ಮ್ಯಾಟ್ರ್ ಆಕೈತಿ. ಆಮೇಲೆ ರೂಟ್ ತಪ್ಪಿದ್ರೆ ಅಂಥವ್ರಿಗೆ ಕೇಳ್ಬೇಕಂತವ್ರಿಗೆ ಕೇಳಬಾರ್ದು. ಸೋಲೋ ರೈಡ್ ಅಂದರೆ ಸೋಲೋ ರೈಡ್ ಇಲ್ಲ ರೀ. ಸೋಲೋ ರೈಡ್ ಅಂದರೆ ಸಮಥಿಂಗ್ ಎಲ್ಸ್ ಓನ್ಲಿ. ನೀವು ಸೋಲೋ ರೈಡ್ ಮಾಡ್ಬೇಕು ಆ್ಯಸ್ ಅ ಹುಡುಗಿ ಅಂತಂದ್ರೆ ಇರ್ಬೇಕ್ರಿ, ಅದು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು. ಏನ ಬರಲಿಪ್ಪ ನಾ ಎದುರಿಸ್ತೀನಿ, ನಾ ಮಾಡ್ತೀನಿ. ನಾ ರೋಡ್ ತಪ್ಪಿದೆ, ನನ್ನ ಕಡೆ ಫೋನ್ ಇಲ್ಲ, ನನ್ನ ಕಡೆ ಚಾರ್ಜರ್ ಇಲ್ಲ, ಗಾಡಿನಾಗ ಪೆಟ್ರೋಲ್ ಇಲ್ಲ, ಗಾಡಿ ಪಂಚರ್ ಆತ, ರೋಡ್ ತಪ್ಪಿದೆ, ಡೆಸ್ಟಿನೇಷನ್ ರೀಚ್ ಆಗಕ್ಕೆ ಇನ್ನೂ ಭಾಳ ಹೊತ್ತು ತನಕ ಹಿಡಿತೈತಿ, ರಾತ್ರಿ ಎಲ್ಲ ರೈಡ್ ಮಾಡ್ಬೇಕು. ಇಂಥವು ಏನೋ ಪ್ರಾಬ್ಲಮ್ಸ್ ಆ್ಯಂಡ್ ಸಮ್ ಗರ್ಲ್ಸ್ ಪ್ರಾಬ್ಲಮ್ ಆಲ್ಸೋ. ಸೊ ಇಂಥವೇನೋ ಪ್ರಾಬ್ಲಮ್ ಅಂದ್ರೂ ನಾ ಫೇಸ್ ಮಾಡ್ತೀನಿ ಅಂತಿತ್ತಂದ್ರೆ ಮಾಡ್ಬೋದು ಸೋಲೋ ರೈಡಿಂಗ್. ಇಲ್ಪ ನನಗೆಲ್ಲ ಆಗೋಂಗಿಲ್ಲ, ನಂಗೆ ಒಬ್ಬಾಕಿನ ಆಟ ಆಡೋಕೆ ಹೆದರಿಕೆ ಬರ್ತೈತಿ, ನಾವಲ್ಲ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ನಿಮ್ಮ ಗ್ರೂಪ್ ಕೂಡ ಮಾಡ್ಬೋದು ರೈಡ್. ಇದನ್ನೆಲ್ಲ ಎದಕ್ಕೆ ತೋರ್ಸತ್ತೀನಿರಿಪ್ಪ ನಿಮಗಂತಂದ್ರೆ ಗೊತ್ತಾಗಲಿ ಅಂತ. ಯಾಕಂದ್ರೆ ಇನ್ಸ್ಟಾಗ್ರಾಮ್ನಾಗಂತೂ ನೀವು ನಾನು ಸಕ್ಸಸ್ ನೋಡತ್ತೀರಿ. ಸೊ ಯೂಟ್ಯೂಬ್ನಾಗ ನಾನು ಸ್ಟ್ರಗಲ್ ನೋಡ್ರಿ. ನೀವು ಇನ್ಸ್ಟಾಗ್ರಾಮ್ನಾಗಾರ ಸ್ಟೋರಿನಾಗಾರ ಸಕ್ಸಸ್ ನೋಡ್ತಿರ್ತೀರಿ, ಯೂಟ್ಯೂಬ್ನಾಗ ನಾನು ಸ್ಟ್ರಗಲ್ ನೋಡ್ರಿ ಅಂತ ತೋರ್ಸತ್ತಿದ್ದೆ. हिसार भैया, हिसार जाते हैं ना? हाँ सीधा. ओके थैंक यू. हेलो ಹೈವೇ ಸಿಕ್ತಂದ್ರೆ ಏನಿಲ್ರಿ ಫ್ಯಾಮಿಲಿ, ಹೈವೇ ಸಿಕ್ತಂದ್ರೆ ಹೆಂಗೆ ಶಾವ್ ಬಾವ್ ಅಂತ ಹೋಗ್ಬೋದು. ಹೈವೇ ಸಿಕ್ಕಿಲ್ಲ ಅಂದ್ರೆ ಇಂಥವು ಲಪಡ ಹಾಕಾವ್. ಹೋಗ್ಬೋದು ಆರಾಮ್. ಸೊ ಫ್ಯಾಮಿಲಿ ಈಗೆಲ್ಲಿ ಬಂದಿದ್ದೆ ಅಂತಂದ್ರೆ ಸ್ವಲ್ಪ ಊಟ ಮಾಡಕ್ಕೆ ನಿಂತಿದ್ದೆ. ಹಂಜಿ 3 hours later. ಸೊ ಫ್ಯಾಮಿಲಿ ಈಗೆಲ್ಲಿ ಬಂದು ರೀಚ್ ಆದೇರಿಪ್ಪ ಅಂತಂದ್ರೆ ಅಜ್ಮೇರಿಗೆ ಬಂದು ರೀಚ್ ಆದೆ. ಸೊ ಎಷ್ಟು ಗಂಟೆ ಆಗೈತಿರಿಪ್ಪ ಅಂತಂದ್ರೆ 1:05 ಗಂಟೆ ಆಗೈತಿ. ಸೊ ನೈಟ್ ರೈಡ್ ಮಾಡ್ಕೊಂಬಂದೆ ನಾನು, ವಿಚ್ ಈಸ್ ನಾಟ್ ಸೇಫ್. ನಿಮ್ಗೂ ಹೇಳತ್ತೀನಿ, ಇನ್ ಕೇಸ್ ನೈಟ್ ರೈಡ್ ಸೇಫ್ ಅಲ್ಲ, ಯಾರೂ ನೈಟ್ ರೈಡ್ ಮಾಡೋಕೋಬೇಡ್ರಿ. ಬಟ್ ನಂದು ಅನಿವಾರ್ಯ ಇತ್ತಂತ ನಾ ನೈಟ್ ರೈಡ್ ಮಾಡಿದ್ದೆ. ಬಟ್ ಆ್ಯಕ್ಚುಲಿ ನಾನು 9:30 10 ಮ್ಯಾಕ್ಸಿಮಮ್ 10 ಗಂಟೆ ರೀ, ಅದಕ್ಕಿಂತ 8:30 9 ಗಂಟೆ ಅಂದ್ರೆ ಮುಟ್ಟಿ ಬಿಡ್ತಿದ್ದೆ ನಾನು. ಸೊ ಏನಾತ್ರಿಪ್ಪ ಅಂತಂದರೆ ಹಿಸಾರ್ ಅಂತಂದು ಒಂದು ಊರು ಐತ್ರಿ. ಸೊ ಹಿಸಾರ್ ಮುಟ್ಟು ಮಟನ ನಾ ಸುತ್ತಾಡತ್ತಿದ್ದೆ ರೀ. ಹಿಸಾರ ಸಿಗಾತಿದ್ದಿದ್ದಿಲ್ಲ ನಂಗೆ, ಅಲ್ಲೇ ಒಂದು ತಾಸು ಹೋತ್ರಿ. ಆಮೇಲೆ ಹಿಸಾರದಿಂದ ಹೈವೇ ಹೆಂಗೆ ಹತ್ತದಂತಂದು ಸಿಗಾತಿದ್ದಿದ್ದಿಲ್ಲ. ಎದಕ್ರಿಪ್ಪ ಅಂತಂದ್ರೆ ನಂದು 2 ಫೋನ್ಯಾಗ, ಆ್ಯಂಡ್ರಾಯ್ಡ ಮತ್ತು ಐಫೋನ್ಯಾಗ ನೆಟ್ವರ್ಕ್ ಐತಿ, ಕಾಲ್ ಎಲ್ಲ ಹೊಂಟೈತಿ, ಬಟ್ ಏನು ರೀ ನೆಟ್ ಬರತ್ತಿದ್ದಿದ್ದಿಲ್ಲ. ಸೊ ಅದ್ರ ಸಂಬಂಧ ಮ್ಯಾಪ್ ಇದ್ದಿದ್ದಿಲ್ಲ, ಏನಿಲ್ಲ. ಜನ ಕೇಳುದೆ ಎಲ್ಲೈತ್ರಿ ಅಂತ. ಸೊ ನನ್ನ ಗಾಡಿನಾಗ GPS ಹಾಕ್ಸೈತಲ್ರಿ, ಅದು ಅಣ್ಣ ಮತ್ತು ಅಕ್ಕ ಕಡೆ ಐತಿ. ಅಕ್ಕ ನಂಗೆ GPS ಥ್ರೂ ಗೈಡ್ ಮಾಡ್ಬೇಕಂದ್ರೆ GPS ಕೆಟ್ಟೈತಿ, GPS ವರ್ಕ್ ಆಗತ್ತಿಲ್ಲ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿ 2.5 ತಾಸು ಡಿಲೇ ಆತ್ರಿ ನಂದೆ. ಸೊ ಅದ್ರ ಸಂಬಂಧ ಅಲ್ಲಿ ಕೇಳ್ಕೊತ ಹಂಗೆ ಹೋಗ್ಬೇಕ್ರಿ ಅಂತ ಅನ್ಕೊಂಡು ಬಂದ್ವಿ. ಆ್ಯಂಡ್ ಮಧ್ಯಾಹ್ನ ಊಟನೂ ಮಾಡಿದ್ದಿಲ್ಲ ರೀ, ನಾ ಸೀದಾ ಸಂಜೆಗೆ ಮಾಡಿದ್ದೆ. ಆಲೂ ಪರೋಟ ತಿಂದೆ,
ಆಲೂನೇ ಇದ್ದಿದ್ದಿಲ್ಲ ಪರೋಟನಾಗ, ಅಂಥ ಆಲೂ ಪರೋಟ ತಿಂದೆ. ಸೊ ನೈಟ್ ರೈಡ್ ಸೇಫ್ ಅಲ್ಲ ಅಪ್ಪ, ಭಾಳ ಅಂದ್ರೆ ಭಾಳ ಟಯರ್ಡ್ ಆಗೈತಿ. ಮತ್ತು ನಾಳೆ ಹೋಗ್ಬೇಕ್ರಿ ಅಂತಂದ್ರೆ ನಾಳೆ ಅರೌಂಡ್ 750 ಕಿಲೋಮೀಟರ್ ಸ್ಟ್ರೆಚ್ ಐತಿ. ಅದಕ್ಕೆ ನಾಳೆ ಜಲ್ದಿ ಬಿಡ್ಬೇಕ್ರಿ ಫ್ಯಾಮ್ಲಿ. ಅದಕ್ಕೆ ಈಗ ಮಕ್ಕೋಬೇಕು, ನಾನು 1:15 ಆಗೈತಿ. ಸೊ ಇಲ್ಲಿ ನಂಗೆ ಚಹಾ ತಂದು ಕೊಟ್ಟಾರ, ಚಹಾ ಕುಡ್ದು ಶೀದ ಮಕ್ಕಳೋನಂತ. ಸೊ ವಿಡಿಯೋ ಸೇರಿತ ನೈಟ್ ನಾ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಗೋಪುರದ ಬ್ಯಾಟ್ರಿ ಫುಲ್ ಆಗಿಬಿಟ್ಟಿತ್ತೆ. ಐ ಆಮ್ ಲಿಟ್ರಲಿ ಸಾರಿ. ಸೊ ವಿಡಿಯೋ ಸೇರಿತ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೇನಂತ ನಿಮಗೆ ಮುಂದಿನ ವಿಡಿಯೋನಾಗ. ಅಲ್ಲಿ ಮಟ ಸ್ಟೇ ಚಿತ್, ಬಿ ಗಿಚ್ ಆ್ಯಂಡ್ ಗ್ಯಾಟ್ ರಿಚ್. ಬಾಯ್ ಬಾಯ್. For being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.